ಡಾಕ್ಟರ್, ಈ ಪ್ರಶ್ನೆ ನೇರವಾಗಿ ನಿಮಗೆ. ಸಾಮಾನ್ಯವಾಗಿ ಈಗ ಎನರ್ಜಿಯಲ್ಲಿ 2 ಟೈಪ್ಸ್, ಒಂದು ಬ್ಯಾಡ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಇನ್ನೊಂದು ಪಾಸಿಟಿವ್ ಎನರ್ಜಿ ಅಂತೀವಿ. ಸೊ ನೆಗೆಟಿವ್ ಎನರ್ಜಿ ಇದ್ಮೇಲೆ ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತಲ್ವ ಅಂತ ಒಂದು ವಾದವೂ ಕೂಡ ಇದೆ. ನಾನು ಸಂಪೂರ್ಣ ಹಳ್ಳಿಗಾಡಿನ ಹೆಣ್ಣುಮಗಳಾಗಿ ಈ ಪ್ರಶ್ನೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಹೇಳಿದ್ರಿ ಈ ದೆವ್ವ ದೇವರು ಮೈ ಮೇಲೆ ಬರೋದೆಲ್ಲ ಶುದ್ಧ ಸುಳ್ಳು ಅಂತ. ಬಟ್ ನಾನು ಈ ಪ್ರಶ್ನೆನ ನಿಮ್ಮ ಮುಂದೆ ಇಟ್ಟಾಗ ಕೆಲವ್ರು ಕೇಳ್ಬೋದು, ನೀನು ಇನ್ನೂ ಯಾವ ಕಾಲದಲ್ಲಿದ್ಯಾ ದೇವ್ರ ಮೈ ಮೇಲೆ ನಂಬರೋದಕ್ಕೆ ಅಂತ ಹೇಳ್ತಾರೆ ನನಗೆ. ಆದರೂ ಹೇಳ್ತೀನಿ, ನಾನು ಕಣ್ಣಾರೆ ಕಂಡಿರುವಂಥದ್ದು ಈ ಗಂಗೆ ಒತ್ಕೊಳ್ಳೋದು ಹಳ್ಳಿಗಳ ಕಡೆ ಮತ್ತು ದೇವರು ಮೈ ಮೇಲೆ ಆವಾಹನೆ ಆಗುವಂಥದ್ದು, ಇದನ್ನೆಲ್ಲ ಚಿಕ್ಕಂದಿನಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಅಂಥದಕ್ಕೆ ಏನಂತೀರಿ? ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆ ರೀತಿಯಾಗಿ ವರ್ತಿಸಿರೋದನ್ನ ನೋಡಿದ್ದೀವಿ. ಸೊ ಹಾಗಾಗಿ ನಾವು ಅದೇನೋ ಓಕೆ, ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆಯಪ್ಪ ನಂಬುವಂಥವ್ರು ನಾವು ಹಂಗಂತೀವಿ. ನೀವೇನಂತೀರಿ? ವೈದ್ಯ ಲೋಕ ಇದನ್ನ ಹೆಂಗನತ್ತೆ, ಸುಳ್ಳು ಅಂತೀರಾ ನೀವು? ಇಲ್ಲ, ಸುಳ್ಳು ಅಂತ ಹೇಳಲ್ಲ. ಯಾವುದು ಇಲ್ಲ ಅಂತಿಲ್ಲ, ನಡೀತಿಲ್ಲ ಅಂತಿಲ್ಲ. ಸಮ್ ಸೂಪರ್ ನ್ಯಾಚುರಲ್ ಪವರ್ ಈಸ್ ಆಲ್ವೇಸ್ ಬಿಹೈಂಡ್. ಅದು ಯಾರ್ಯಾರು ಅವ್ರವ್ರ ಮನಸ್ಥಿತಿಗೆ ತಕ್ಕಾಗಿ ಒಪ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಎಲ್ಲರೂ ಒಂದೇ ರೀತಿ ಒಪ್ಕೋಬೇಕು ಅನ್ನೋದನ್ನ ನಾವು ಹೇಳಲ್ಲ. ಇಟ್ ಡಿಪೆಂಡ್ಸ್. ಐ ಮೇ ಕಾಲ್, ನನಗೊಂದು ಮರ ನೋಡಿದ್ರೇ ಓಕೆ, ಒಂದು ವೈಬ್ರೇಷನ್. ಯಾವಾಗಲೂ ಆ ಜಾಗಕ್ಕೆ ಹೋದ ತಕ್ಷಣ ಓ ಥ್ಯಾಂಕ್ ಗಾಡ್ ಅಂತ ಅನ್ಕೋಬೋದು, ಅಥವಾ ಆಕಾಶ ನೋಡ್ಬಿಟ್ಟು ಥ್ಯಾಂಕ್ ಗಾಡ್ ಅಷ್ಟರಲ್ಲಿರ್ಬೋದು. ಇನ್ಯಾರೋ ದೇವರು ನೋಡಿದಾಗ ಪ್ರತಿಯೊಂದು ದೇವಸ್ಥಾನಕ್ಕೂ ಕೈ ಮುಕ್ಕೊಂಡೇ ಓಡಾಡ್ಬೋದು, ಆ್ಯಂಡ್ ಅಲ್ಲಿ ನಮಸ್ಕಾರ ಮಾಡಿದ್ರೇ ಕೆಲಸ ಆಗುತ್ತೆ ಅಂತ ಅನ್ಕೋಬೋದು. ಸೊ ದಿಸ್ ಸೂಪರ್ ನ್ಯಾಚುರಲ್ ಪವರ್, ಇಟ್ ಡಿಪೆಂಡ್ಸ್ ಆನ್ ಯೋರ್ ಮೆಂಟಲ್ ಸ್ಟೇಟಸ್ ಆ್ಯಂಡ್ ಸೈಕಲಾಜಿಕಲ್ ಬಿಲೀಫ್ ಅಷ್ಟೇ. ಈಗ ಈ ಕಾಂತಾರ ಸಿನಿಮಾ ಇದೆಯಲ್ಲ, ಅದು ಕಾಂತಾರ ಸಿನಿಮಾ ಟೋಟಲಿ ವರಾಹ ಇದು ಸಂಬಂಧಪಟ್ಟಿದೆ, ವರಾಹ ಮೂರ್ತಿ. ಪಂಜುರ್ಲಿ ಅಂತ ಕಲಿತಿರಲ್ಲ. ಸೊ ಪಂಜುರ್ಲಿ ಅಂದ್ರೆ ಏನು ಅಂದರೆ, ಆ ಇತಿಹಾಸ ಗೊತ್ತಿರೋರ ಪ್ರಕಾರ ಹಂದಿಯ ಚಿತ್ರ ಅಂದರೆ ಎಳೆಯ ಹಂದಿ ಅಂತ. ಪಂಜುರ್ಲಿ ಅಂದರೆ ಒಂದು ಎಳೆಯ ಮುದ್ದಾದ ಹಂದಿ ಅಂತ ಪಂಜುರ್ಲಿ ಮೀನ್ಸ್. ಇಲ್ಲಿ ವಾರಾಹಿ ಅಂದಾಗ ಅಣಿಮಾದಿ ಅಷ್ಟಸಿದ್ಧಿ ಅಂತ ಹೇಳಿದೆ. ಅದರಲ್ಲಿ 8 ಸಿದ್ಧಿಗಳಿರ್ತದೆ. 8 ಸಿದ್ಧಿಗಳಿಗೆ ಒಂದೊಂದು ದೇವತೆ ಇರ್ತದೆ ಅಂತ. ಅದರಲ್ಲಿ ಪಂಜುರ್ಲಿ ಕೂಡ ಒಂದು ಅಂದರೆ ವಾರಾಹಿ ಅಂತ. ಅದರ ಯಾರಿಗಾದರೂ ಶ್ರೀಚಕ್ರ ಆರಾಧನೆ ಯಾರು ಮಾಡ್ತಾರೋ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗಮನ ಇರ್ತದೆ ಆಲ್ ಓವರ್ ದ ವರ್ಲ್ಡ್. ಯಾರು ಮೊದಲು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಹೇಂದ್ರಿ, ಚಾಮುಂಡ. ಇನ್ನೊಂದು ಸರಿ, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಹೇಂದ್ರಿ, ಚಾಮುಂಡಿ. ಈ 8 ದೇವತೆಗಳು ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ. ಯಾರು ಈ ದೇವತೆಗಳನ್ನು ಪೂಜೆ ಮಾಡ್ತಾರೋ, ಯಾರು ಈ ದೇವರನ್ನು ಅದು ಮಂತ್ರಪೂರ್ವಕವಾಗಿರ್ಬೋದು, ತಾಂತ್ರಿಕವಾಗಿ ಆಗಿರ್ಬೋದು, ಅಥವಾ ಮನಪೂರ್ವಕವಾಗಿ ಮಾಡ್ತಕ್ಕಂಥವರು ಈ ಅಣಿಮಾದಿ ಏನಿಷ್ಟು ಈ ದೇವರ ಹೆಸರೆಳೆದನೋ, ಈ ದೇವತೆಗಳಲ್ಲಿ ಒಂದು ದೇವತೆ ಆಗ್ತಕ್ಕಂಥ ಸಾಧ್ಯ. ಅದು ಅಬಾಲ ವೃದ್ಧರಿಂದ. ನೀವು ಹೇಳಿದ್ರಿ ಮಕ್ಕಳು ಅಂತ, ಆ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ದೇವತೆ ಆವಾಹನೆ ಆಗ್ತದೆ.